ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ಹೊಸ ಹಾಗೂ ಕುತೂಹಲಕಾರಿ ಒಗಟುಗಳ ಸಂಚಿಕೆಗೆ ನಿಮ್ಮೆಲ್ರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಬುದ್ಧಿವಂತಿಕೆ, ಯೋಚನಾ ಶಕ್ತಿ ಮತ್ತು ಗಮನಿಸುವ ಸಾಮರ್ಥ್ಯವನ್ನು ಪರೀಕ್ಷಿಸುವ 10 ಸಖತ್ ಒಗಟುಗಳನ್ನ ನಿಮಗಾಗಿ ತಂದಿದ್ದೇನೆ. ಈ ಒಗಟುಗಳಿಗೆ ಉತ್ತರ ತುಂಬ ಸುಲಭ ಅಂತ ಅನಿಸ್ಬೋದು, ಆದರೆ ಸರಿಯಾದ ಉತ್ತರನ ಕಂಡುಹಿಡಿಯಲು ಸ್ವಲ್ಪ ತಲೆ ಓಡಿಸ್ಬೇಕಾಗತ್ತೆ. ನೋಡೋಣ ಬನ್ನಿ, ಈ 10 ಒಗಟುಗಳಿಗೆ ಎಷ್ಟು ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರ ಕೊಡ್ತೀರಾ. 10ಕ್ಕೆ 10 ಉತ್ತರಿಸಿದರೆ ನಿಮ್ಮ ಬುದ್ಧಿಶಕ್ತಿ ನಿಜಕ್ಕೂ ಸೂಪರ್. ಹಾಗಾದರೆ ತಡ ಮಾಡದೆ ಮೊದಲನೇ ಒಗಟಿನಿಂದಲೇ ಪ್ರಾರಂಭಿಸೋಣ. ಕನ್ನಡ ಒಗಟುಗಳು ಭಾಗ 40. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗಾದರೆ ಸಿದ್ಧವಾಗಿದ್ದೀರಾ? ಮೊದಲನೇ ಒಗಟು ಸ್ಟಾರ್ಟ್ ಮಾಡೋಣ. ಮೊದಲನೇ ಒಗಟು ಏನಪ್ಪ ಅಂತ ಅಂದರೆ, ಹಸಿರು ಅಂಗಿ, ಕೆಂಪು ಹೊಟ್ಟೆ, ಕಪ್ಪು ಮಕ್ಕಳು. ಏನಿರಬಹುದು ಉತ್ತರ ಗೆಸ್ ಮಾಡಿ. 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಉತ್ತರ ಗೊತ್ತಿದ್ದಲ್ಲಿ ಕಾಮೆಂಟ್ನಲ್ಲಿ ಬರೀಬೋದು. ಹಸಿರು ಅಂಗಿ, ಕೆಂಪು ಹೊಟ್ಟೆ, ಕಪ್ಪು ಮಕ್ಕಳು. ಉತ್ತರ ಕಲ್ಲಂಗಡಿ. ಎರಡನೇ ಒಗಟು ಕೆಂಪು ಮನೆ, ಬಿಳಿ ಮಕ್ಕಳು. ಏನಿರಬಹುದು? ಈ ಒಗಟನ್ನ ಬಿಡಿಸಿ ಸ್ನೇಹಿತರೆ. ಉತ್ತರ ದಾಳಿಂಬೆ. ಒಗಟು 3. ಒಂದು ಕಂಬಕ್ಕೆ 100 ಗಂಟೆ. ಏನಿರಬಹುದು ಉತ್ತರ? ಗೊತ್ತಿದ್ದಲ್ಲಿ ಕಾಮೆಂಟ್ ಮಾಡಿ. ಉತ್ತರ ಜೋಳದ ತೆನೆ. ನಾಲ್ಕನೇ ಒಗಟು ಹಸಿರು ಪೆಟ್ಟಿಗೆ, ಒಳಗೆ ಮುತ್ತಿನ ಸಾಲು. ಏನಿರಬಹುದು ಉತ್ತರ? ಗೆಸ್ ಮಾಡಿ ಸ್ನೇಹಿತರೆ. ಹಸಿರು ಪೆಟ್ಟಿಗೆ, ಒಳಗೆ ಮುತ್ತಿನ ಸಾಲು. ಉತ್ತರ ಬಟಾಣಿ. ಐದನೇ ಒಗಟು ನನ್ನನ್ನು ಕತ್ತರಿಸಿದರೆ ಅಳು ನಿನಗೆ, ನೋವು ನನಗಲ್ಲ. ಏನಿರ್ಬೋದು ಉತ್ತರ? ಕಾಮೆಂಟ್ ಮಾಡಿ. ಉತ್ತರ ಈರುಳ್ಳಿ. ಒಗಟು 6. ಊರಿನಲ್ಲಿ ಕುರಿ ಕೂಗಿದ್ರೆ ಮೈಯೆಲ್ಲ ತೂತು. ಹಾಗಾದ್ರೆ ನಾನ್ಯಾರು? ಸರಿಯಾದ ಉತ್ತರ ಒಂದರಿ ಅಥವಾ ಜರಡಿ. ಏಳನೇ ಒಗಟು ಮಳೆ ಉಯ್ಲಿ ಉಯ್ದೇ ಇರಲಿ, ಬಾಯೆಲ್ಲ ಕೆಂಪು, ಮೈಯೆಲ್ಲ ಹಸಿರು. ನಾನ್ಯಾರು? ಉತ್ತರ ಗಿಳಿ. ಎಂಟನೇ ಒಗಟು ಅಂಗೈ ಅಗಲದ ರೊಟ್ಟಿಗೆ ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ. ನಾನು ಯಾರಂತ ಗೆಸ್ ಮಾಡಿ. ಉತ್ತರ ಆಕಾಶ ಮತ್ತು ನಕ್ಷತ್ರ. ಒಂಬತ್ತನೇ ಒಗಟು ಕೈಗಳಿಲ್ಲದೆ ಚಪ್ಪಾಳೆ ತಟ್ಟುತ್ತದೆ. ಏನಿರಬಹುದು ಉತ್ತರ? ಗೆಸ್ ಮಾಡಿ. ಉತ್ತರ ಗೊತ್ತಿದ್ದಲ್ಲಿ ಕಾಮೆಂಟ್ ಮಾಡಿ.
ಉತ್ತರ ಮೋಡ. ಒಗಟು 10. ಚಲಿಸುತ್ತದೆ ಆದರೆ ಕಾಲುಗಳಿಲ್ಲ. ಏನಿರಬಹುದು ಉತ್ತರ? ಚಲಿಸುತ್ತದೆ ಆದರೆ ಕಾಲುಗಳಿಲ್ಲ. ಸರಿಯಾದ ಉತ್ತರ ಫ್ಯಾನ್. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಕನ್ನಡ 10 ಒಗಟುಗಳು ಭಾಗ 40 ಇಲ್ಲಿಗೆ ಮುಕ್ತಾಯವಾಯಿತು. ಈ 10 ಒಗಟುಗಳಲ್ಲಿ ನಿಮಗೆ ಎಷ್ಟು ಉತ್ತರಗಳು ಸರಿಯಾಗಿ ಗೊತ್ತಾಯಿತು? ನಿಮ್ಮ ಸ್ಕೋರನ್ನು ಕಾಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಕುಟುಂಬದವರ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೂ ಇಂತಹ ಇನ್ನಷ್ಟು ಮಜದಾರ ಕನ್ನಡ ಒಗಟುಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ಇನ್ನೂ ಕುತೂಹಲ ಮೂಡಿಸುವ ಕಷ್ಟದ ಒಗಟುಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಯೋಚಿಸ್ತಾ ಇರಿ, ಒಗಟು ಬಿಡಿಸ್ತಾ ಇರಿ, ಕನ್ನಡವನ್ನು ಬೆಳೆಸೋಣ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಕನ್ನಡ 10 ಒಗಟುಗಳು ಭಾಗ 41ರಲ್ಲಿ.